ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ರೇಷಿಯೋ ಅನಾಲಿಸಿನ ಒಂದು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡ್ತೀನಿ. ಇದನ್ನು inflibnet.ac.in ಇಂದ ತಗೊಂಡಿದ್ದೀನಿ. ದಿ ಫಾಲೋಯಿಂಗ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಫ್ಯಾಂಟಸಿ ಲಿಮಿಟೆಡ್ ಫಾರ್ ದಿ ಇಯರ್ 31/3/2000 ಈಸ್ ಗಿವನ್ ಬಿಲೋ. ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಸೇಲ್ಸು, ಗ್ರಾಸ್ ಪ್ರಾಫಿಟ್ ಎಲ್ಲ ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಡೈರೆಕ್ಟ್ ಮಾಡಿ ಗ್ರಾಸ್ ಪ್ರಾಫಿಟ್ ಅರೈವ್ ಆಗಿದ್ದಾರೆ. ಆಮೇಲೆ ಪಿ ಆ್ಯಂಡ್ ಎಲ್ ಅಕೌಂಟು ಅಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಅದನ್ನೆಲ್ಲ ಚಾರ್ಜ್ ಮಾಡಿದ್ದಾರೆ. ನೆಟ್ ಪ್ರಾಫಿಟ್ ಹತ್ರ ಅರೈವ್ ಆಗಿದ್ದಾರೆ. ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಎಕ್ಸ್ಪೆನ್ಸಸ್ ರೇಷಿಯೋ, ಆಪ್ರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಬರೋಣ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಏನು ಹೇಳುತ್ತೆ? ಗ್ರಾಸ್ ಪ್ರಾಫಿಟ್ಟು ಸೇಲ್ಸಿನ ಎಷ್ಟಿದೆ, ನಮ್ಮ ಸೇಲ್ಸ್ ವ್ಯಾಲ್ಯೂಗೆ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅನ್ನೋದನ್ನು ತೋರಿಸೋದು. ಗ್ರಾಸ್ ಪ್ರಾಫಿಟ್ಟು ನಮ್ಮದು ಹೆಚ್ಚು ಇದೆ ಅಂತ ಆದರೆ ನಾವು ಅದನ್ನು ನಮ್ಮ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಚಾರ್ಜ್ ಮಾಡಿ ನೆಟ್ ಪ್ರಾಫಿಟ್ ಉಳಿಸ್ಕೋಬೋದು. ಗ್ರಾಸ್ ಪ್ರಾಫಿಟ್ ರೇಷಿಯೋನು ಈಗ ಕಂಡು ಸೂತ್ರ ಗೊತ್ತು ನಿಮಗೆ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ಟು ಕೊಟ್ಟಿದ್ದಾರೆ 2 ಲಕ್ಷ, ಸೇಲ್ಸು 5 ಲಕ್ಷ. ಇನ್ನೊಂದ್ಸಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೋರಿಸ್ತೀನಿ. ಸೇಲ್ಸ್ 5 ಲಕ್ಷ ನೋಡಿ ಎಲ್ಲಿದೆ, ಗ್ರಾಸ್ ಪ್ರಾಫಿಟ್ಟು 2 ಲಕ್ಷ ಇಲ್ಲಿದೆ ನೋಡಿ. ಮಲ್ಟಿಪ್ಲಿಕೇಶನ್ ಮಾಡಿ 40% ಬರುತ್ತೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ 40%. ಎಕ್ಸ್ಪೆನ್ಸಸ್ ರೇಷಿಯೋಗೆ ಬನ್ನಿ. ಎಕ್ಸ್ಪೆನ್ಸಸ್ ರೇಷಿಯೋ ನೆಟ್ ಸೇಲ್ಸಿಗೆ ನಮ್ಮ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಎಷ್ಟಿದೆ ಅನ್ನೋದನ್ನು ಹೇಳುತ್ತೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಹೆಂಗೆ ಕಂಡುಹಿಡಿಯೋದು? 1,13,000 ಅಂತ ಇಲ್ಲಿ ತೋರಿಸಿದ್ದಾರೆ. 5 ಲಕ್ಷ ಸೇಲ್ಸ್ ಕೊಟ್ಟಿದ್ದಾರೆ. 1,13,000 ಹೆಂಗೆ ಬಂತು? ಮತ್ತೆ ಪ್ರಾಬ್ಲಮ್ ಬನ್ನಿ. ಪಿ ಆ್ಯಂಡ್ ಎಲ್ಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು 1,01,000, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು 12,000. ಇದನ್ನು ಆ್ಯಡ್ ಮಾಡಿದರೆ 1,13,000 ಬಂದಿದೆ. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಇದು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲ, ಓನ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ತಗೋಬೇಕು ನಾವಲ್ಲಿ. ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ತಗೊಂಡಿದ್ದಾರೆ. ಆಪ್ರೇಟಿಂಗ್ ರೇಷಿಯೋವನ್ನು ನೋಡೋಣ ಈಗ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡು ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. 3 lakh ಪ್ಲಸ್ 1,13,000 ಡಿವೈಡೆಡ್ ಬೈ 5 lakh ಇಂಟು 100, 82.60% ಅಂತ ಕಂಡುಹಿಡಿದ್ರು. ಮತ್ತೆ ಪ್ರಾಬ್ಲಮಿಗೆ ಹೋಗೋಣ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡು ಅಂದರೆ ಏನು, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಹೇಗೆ ಅರೈವ್ ಆದರು? ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇದನ್ನು ನಾವು ಸೇಲ್ಸಲ್ಲಿ ಗ್ರಾಸ್ ಪ್ರಾಫಿಟನ್ನು ಕಳೆದ್ರೆ ಸಿಕ್ಬಿಡುತ್ತೆ. 5 ಲಕ್ಷ ಸೇಲ್ಸ್ ಇದೆ, 2 ಲಕ್ಷ ಗ್ರಾಸ್ ಪ್ರಾಫಿಟ್ ಡಿಡಕ್ಟ್ ಮಾಡಿ 3 ಲಕ್ಷ ಸಿಕ್ತು. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಆಗಲೇ ನಾವು ಕಂಡುಹಿಡಿದಿದ್ವಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು 1,01,000 ಪ್ಲಸ್ 12,000, 1,13,000 ಆ ಥರ ಕಂಡಿದ್ದಾರೆ. ಇನ್ನೂ ಒಂದು ವಿಧಾನ ಇದೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕಂಡುಹಿಡಿಯೋದಕ್ಕೆ. ಹೇಗೆ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್, ಕ್ಯಾರಿಯೇಜ್, ವೇಜಸ್, ಡಿಡಕ್ಟ್ ಕ್ಲೋಸಿಂಗ್ ಸ್ಟಾಕ್ ಹೀಗೂ ಕಂಡುಹಿಡಿಬೋದು. ಸೇಲ್ಸ್ ಮತ್ತು ಗ್ರಾಸ್ ಪ್ರಾಫಿಟ್ ಇದನ್ನು ಕಳೆದು ಕೂಡ ಕಂಡುಹಿಡಿಯಬಹುದು. ಇಲ್ಲೋದನ್ನು ಕೊಟ್ಟಿದ್ದಾರೆ ನೋಡಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಕ್ಯಾರಿಯೇಜ್ ಪ್ಲಸ್ ವೇಜಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 3 lakh. ನಾವು ಇದ್ರ ಬದಲು ಗ್ರಾಸ್ ಪ್ರಾಫಿಟ್
ಮತ್ತು ಸೇಲ್ಸ್ ಇದನ್ನು ಡಿಡಕ್ಟ್ ಮಾಡಿದರೂ ಸಿಕ್ಬಿಡುತ್ತೆ. 5 ಲಕ್ಷ 2 ಲಕ್ಷ 3 ಲಕ್ಷ ಬಂದ್ಬಿಟ್ಟಿದೆ. ಮುಂದಿನದನ್ನು ನೋಡೋಣ. ನೆಟ್ ಪ್ರಾಫಿಟ್ ರೇಷಿಯೋ. ಇದು ನೆಟ್ ಪ್ರಾಫಿಟ್ಟು ಕೊಟ್ಟಿದ್ದಾರೆ, ನೆಟ್ ಸೇಲ್ಸು ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 16.8%. ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ. ಇದು ನೋಡಿ, ಸೇಲ್ಸು ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಕೊಟ್ಟಿದ್ದಾರೆ. ಆಪ್ರೇಟಿಂಗ್ ಪ್ರಾಫಿಟ್ ಯಾವುದು? ಸೇಲ್ಸ್ ಮೈನಸ್ ಆಪ್ರೇಟಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಇದು ನೋಡಿ, ಆಪ್ರೇಟಿಂಗ್ ಪ್ರಾಫಿಟ್ಟಿಗೂ ನೆಟ್ ಪ್ರಾಫಿಟ್ಟಿಗೂ ವ್ಯತ್ಯಾಸ ಇದೆ. ಇಲ್ಲಿ 87,000 ತೋರಿಸಿದಾರಲ್ವಾ. ಮತ್ತು ಪ್ರಾಬ್ಲಮಿಗೆ ಹೋಗೋಣ. ನೋಡಿ, ಇಲ್ಲಿ ನೆಟ್ ಪ್ರಾಫಿಟಲ್ಲಿ ನಾನ್ ಆಪ್ರೇಟಿಂಗ್ ಇನ್ಕಮ್ಸು ಇನ್ಕ್ಲೂಡ್ ಆಗಿದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಡಿವಿಡೆಂಟ್ ಆನ್ ಶೇರ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. ಇವೆಲ್ಲ ನಮ್ಮ ಆಪ್ರೇಟಿಂಗ್ ಇನ್ಕಮ್ಸ್ ಅಲ್ಲ, ಅಂದರೆ ನಮ್ಮ ನಾರ್ಮಲ್ ಬಿಸ್ನೆಸ್ ಆ್ಯಕ್ಟಿವಿಟಿ ಏನಿದೆ ಅದರಿಂದ ಅರ್ನ್ ಆಗಿದ್ದಕ್ಕಂತಹ ಪ್ರಾಫಿಟ್ ಅಲ್ಲ. ಅದಕ್ಕಾಗಿ ನಾವು ಆಪ್ರೇಟಿಂಗ್ ಪ್ರಾಫಿಟನ್ನು ಕಂಡುಹಿಡ್ಕೋಬೇಕು. ಅದು ಹೇಗೆ ಅಂದರೆ, ಗ್ರಾಸ್ ಪ್ರಾಫಿಟಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡಿಬಿಟ್ರೆ ಆಯಿತು. 2 ಲಕ್ಷ ಇದೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 1,01,000. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 12,000. 1,13,000. ಇದನ್ನು ಡಿಡಕ್ಟ್ ಮಾಡಿದರೆ 87,000 ಬಂತು. 2 ಲಕ್ಷ ಮೈನಸ್ 1,13,000. ಇದರಿಂದ ನಮಗೆ ಆಪ್ರೇಟಿಂಗ್ ಪ್ರಾಫಿಟ್ ಸಿಕ್ತು. ಅದು ಆಪ್ರೇಟಿಂಗ್ ಪ್ರಾಫಿಟ್ ಕಂಡುಹಿಡಿದು ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ 17.40% ಅಂತ ತೋರಿಸ್ಬೋದು. ಮುಂದೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್ 3.43 ಟೈಮ್ಸ್ ಅಂತ ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ದೆ. 3 ಲ್ಯಾಕ್. ಎವರೇಜ್ ಸ್ಟಾಕ್ 87,375. ಇದು ಹೇಗೆ ಬಂತು? ಎವರೇಜ್ ಸ್ಟಾಕ್ ತೋರಿಸ್ತೀನಿ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇದನ್ನು ಆ್ಯಡ್ ಮಾಡ್ಕೋಬೇಕು. ಡಿವೈಡೆಡ್ ಬೈ 2 ಮಾಡಬೇಕು. ಆವಾಗ ನಮಗೆ ಎವರೇಜ್ ಸ್ಟಾಕ್ ಸಿಕ್ಬಿಡುತ್ತೆ.